ನೀವು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ತೋರಿಸಿ. ಆ್ಯಂಡ್ ಆಡಿಯೋ ತಗೊಳ್ಳೋದ್ರ ಬಗ್ಗೆ ಕೆಲವರು ಕಾಪಿರೈಟ್ಸ್ ಬರ್ತಾ ಇದೆ ಅಂತ ಒಂದಷ್ಟು ಕಮೆಂಟ್ಸ್ಗಳು ಬಂದಿತ್ತು. ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಅನ್ಲಿಸ್ಟೆಡಲ್ಲಿ ಇಟ್ಕೊಂಡು ಮಿಕ್ಕಿದೇನಾದ್ರು ಚೇಂಜಸ್ಗಳು ಮಾಡ್ಕೋಬೋದು ಅಂತಂದರೆ ನಮ್ಗೆ ಇನ್ನೊಂದು ಚಾನ್ಸ್ ಕೂಡ ಸಿಗುತ್ತೆ. ಸೊ ಅನ್ಲಿಸ್ಟೆಡಲ್ಲೇ ಇಟ್ಕೊಳ್ಳಿ ಫಸ್ಟ್. ಹಾಗೆ ಕಾಪಿರೈಟ್ಸ್ ಇಲ್ದಿರೋ ಮ್ಯೂಸಿಕ್ನ ಹೇಗೆ ತಗೊಳ್ಳೋದು, ಎಲ್ಲಿ ತಗೊಳ್ಳೋದು ಅಂತ. ಸೊ ನಿಮಗೆ ಇಲ್ಲೇನೆ ನ್ಯೂಸ್ಗಳು ಜಾಸ್ತಿ ತಗೋಬೇಕು ಅಂದರೆ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತೆಲ್ಲ ತುಂಬ ರಿಸರ್ಚ್ ಮಾಡಿ ನಾನು ಒಂದಷ್ಟು ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನ ಮಾಡಿದ್ದೀನಿ. ಆದರೆ ನನಗೆ ವರ್ಕೌಟ್ ಆಗಿದೆ. ಓಕೆ, ಇದು ಚೆನ್ನಾಗಿ ಈ ಥರ ಯೂಸ್ ಮಾಡಿದ್ರೆ ಯೂಸ್ ಬರುತ್ತೆ ಅಂತ ಯಾವ್ದು ಅನಿಸಿದ್ಯೋ ಆ ಒಂದಷ್ಟು ಟ್ರಿಕ್ಸ್ಗಳನ್ನ ಯಾವ ರೀತಿ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತೀನಿ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆಡಿಯೋ ಲೈಬ್ರರಿ ಇದೇನೆ, ಆಡಿಯೋ ಲೈಬ್ರರಿ. ಇಲ್ಲಿ ಹೋಗಿ ನಿಮ್ಮ ಆಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯೂಸ್ ಮಾಡಿಕೊಂಡು ChatGPTನ ಕಾಪಿ ಮಾಡಿ ಹಾಕ್ತಿದ್ದೆ. ಬಟ್ ಇವತ್ತು ಕಂಪ್ಲೀಟ್ ಆ್ಯಂಡ್ರಾಯ್ಡ್ ಫೋನ್ನಲ್ಲೇ ಮಾಡಿಬಿಟ್ಟು ತೋರಿಸ್ತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಟೈಮ್ ಬಂದು ಈಗ ಒಂದು 11:30 ಅಷ್ಟಾಗಿದೆ. ಇವತ್ತು ಬುಧವಾರ. ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಫಸ್ಟ್ಲಿ ನಾನು ಏನು ಹೇಳಬೇಕಂದ್ರೆ, ನನ್ನ ಪ್ರೀವಿಯಸ್ ವಿಡಿಯೋ ಪೇಮೆಂಟ್ ರಿಸೀವ್ ಮಾಡ್ಕೊಂಡ್ವಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಕಾಮೆಂಟ್ಸ್ ಮಾಡಿದ್ರಿ, ಕಂಗ್ರ್ಯಾಚುಲೇಟ್ ಮಾಡಿದ್ರಿ, ಅವ್ರಿಗೂ ಕೂಡ ಥ್ಯಾಂಕ್ಸ್. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ವೆಲ್ಕಮ್. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ನಿಮ್ಮ ಚಾನಲ್ ಮೇಲೆ ಇರಲಿ. ಆ್ಯಂಡ್ ಎಲ್ಲ ವೀಡಿಯೋಸ್ಗಳನ್ನೂ ನೋಡಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಅದರಲ್ಲೇ ಆ ವಿಡಿಯೋಗೆ ತುಂಬ ಜನ ಕಾಮೆಂಟ್ಸ್ ಮಾಡಿದರು, ಮೇಡಮ್ ನೀವು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ತೋರಿಸಿ. ಆ್ಯಂಡ್ ಆಡಿಯೋ ತಗೊಳ್ಳೋದ್ರ ಬಗ್ಗೆ ಕೆಲವರು ಕಾಪಿರೈಟ್ಸ್ ಬರ್ತಾ ಇದೆ ಅಂತ ಒಂದಷ್ಟು ಕಮೆಂಟ್ಸ್ಗಳು ಬಂದಿತ್ತು. ಸೊ ಆ ಕಮೆಂಟ್ಸ್ಗೆಲ್ಲ ಇವತ್ತು ರಿಪ್ಲೈ ಮಾಡೋಣ, ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕೋಣ, ಯಾವ ರೀತಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಗ್ನಲ್ಲೇ ತೋರಿಸ್ತೀನಿ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ರೀತಿ ಅಪ್ಲೋಡ್ ಮಾಡ್ತಾರೆ. ಅದ್ರಲ್ಲಿ ನಾನು ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಕೂಡ ಅಷ್ಟೇ ಯೂಟ್ಯೂಬ್ನ ಫಸ್ಟಾಗಿ ಶುರು ಮಾಡಿದಾಗ ತುಂಬ ಜನರ ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಬಿಕಾಸ್ ವ್ಯೂಸ್ಗಳು ಜಾಸ್ತಿ ತಗೋಬೇಕು ಅಂದರೆ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತೆಲ್ಲ ತುಂಬ ರಿಸರ್ಚ್ ಮಾಡಿ ನಾನು ಒಂದಷ್ಟು ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನ ಮಾಡಿದ್ದೀನಿ. ಆದರೆ ನನಗೆ ವರ್ಕೌಟ್ ಆಗಿದೆ. ಓಕೆ, ಇದು ಚೆನ್ನಾಗಿ ಈ ಥರ ಯೂಸ್ ಮಾಡಿದ್ರೆ ಯೂಸ್ ಬರುತ್ತೆ ಅಂತ ಯಾವ್ದು ಅನಿಸಿದ್ಯೋ ಆ ಒಂದಷ್ಟು ಟ್ರಿಕ್ಸ್ಗಳನ್ನ ಯಾವ ರೀತಿ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆನೆ ಬೇಸಿಂದ ಶುರು ಮಾಡೋಣ. ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಅಡಿಪಾಯ ಅನ್ನೋದು ತುಂಬಾ ಮುಖ್ಯ. ಸಿಂಪಲ್ ಆಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಆ್ಯಂಡ್ ವಿಡಿಯೋನ ಅಪ್ಲೋಡ್ ಮಾಡೋದು. ಒಂದು ವಿಡಿಯೋ ರೆಡಿ ವಿಡಿಯೋನೇ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಅದರಲ್ಲಿ ಡೌಟ್ಸ್ ಇದ್ದರೆ ಅಥವಾ ಎಡಿಟಿಂಗ್ ಬಗ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಆ ವಿಡಿಯೋಗೆ ನೀವು ಕಮೆಂಟ್ನ ಮಾಡಿ. ಸೊ ನಾನು ಆ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಸಾಧ್ಯವಾದರೆ ಅದಕ್ಕೂ ಕೂಡ ನೆಕ್ಸ್ಟ್ ಒಂದು ವಿಡಿಯೋನ ಮಾಡಿಬಿಟ್ಟು ಹಾಕ್ತೀನಿ. ಸೊ ಗೈಸ್, ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡೋದು ಬೇಸಿಕ್ಕಿಂದ ಆ್ಯಂಡ್ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ವಿಡಿಯೋನ ಫೋನಲ್ಲೇ ಎಡಿಟ್ ಮಾಡ್ಕೊಡ್ತೀವಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಲ್ಯಾಪ್ಟಾಪ್ನಲ್ಲಿ ನಾನು ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಎಲ್ಲನೂ ChatGPTನಲ್ಲಿ ಯೂಸ್ ಮಾಡಿಕೊಂಡು ChatGPTನ ಕಾಪಿ ಮಾಡಿ ಹಾಕ್ತಿದ್ದೆ. ಬಟ್ ಇವತ್ತು ಕಂಪ್ಲೀಟ್ ಆ್ಯಂಡ್ರಾಯ್ಡ್ ಫೋನ್ನಲ್ಲೇ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಬಿಕಾಸ್ ಇದರಲ್ಲೇ ಹೇಳ್ಕೊಡೋದಕ್ಕೆ ಹೋದರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಫೋನ್ನಲ್ಲೇ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀವಿ ಅಂತಂದರೆ ಫಸ್ಟು ನಮಗೆ ಬೇಕಾಗಿರೋದು ಒಂದು ಜಿಮೇಲ್ ಐ ಡಿ ಬೇಕು, ಬೇಸಿಕ್ಕು. ಅದಿದ್ದರೆ ಓಕೆ, ಎಲ್ಲ ಮಿಕ್ಕಿದ ಸ್ಟೆಪ್ಸ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಜಿಮೇಲ್ ಐ ಡಿಯಿಂದ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ನೋಡೋಣ. ಇಷ್ಟು ಸ್ಟೆಪ್ಸ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಸೊ ಗೈಸ್, ಬನ್ನಿ ಶುರು ಮಾಡೋಣ. ಸೊ ಒಂದು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡೋದಕ್ಕೆ ನಾನು ಜಿಮೇಲ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಆಲ್ರೆಡಿ ಸುಮಾರು ಐಡಿಗಳಿದೆ, ಬಟ್ ಒಂದು ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಆ್ಯಪ್ ಓಪನ್ ಆದಮೇಲೆ ನಂದು ಆಲ್ರೆಡಿ ಇರೋದ್ರಿಂದ ಈ ರೀತಿ ಪೇಜ್ ಓಪನ್ ಆಗ್ತಾಯಿದೆ. ಮೇಲ್ಗಡೆ ನಂದು ಐಕಾನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ
ಕೆಳಗಡೆ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ, ಪ್ಲಸ್ ಐಕಾನ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗೂಗಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1-2-3 ಸೆಕೆಂಡ್ಸ್ ಟೈಮ್ನ ತಗೊಳುತ್ತೆ. ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಏನಕ್ಕೆ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ, ಅದು ಫಾರ್ ಪರ್ಸ್ನಲ್ ಯೂಸ್ ಅಂದರೆ ಪರ್ಸ್ನಲ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ನೇಮ್ನ ಕೊಟ್ಕೊಳ್ಳಿ. ನೀವು ಯಾವ ನೇಮ್ ಬೇಕೋ ಅದನ್ನು ಕೊಟ್ಕೊಳ್ಳಿ. ನಾನಿಲ್ಲಿ ಸಿಂಪಲಾಗಿ ನನ್ನ ನೇಮೇ ಕೊಟ್ಟಿದ್ದೀನಿ. ಆ್ಯಂಡ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ನಿಮಗೆ ಡೇಟ್ ಆಫ್ ಬರ್ತ್ನ ಬೇಸಿಕ್ ಇನ್ಫಾರ್ಮೇಷನ್ ಆಗಿ ಕೇಳ್ತಾರೆ. ಸೊ ಅದನ್ನು ಕೊಡಿ. ಎಕ್ಸಾಕ್ಟಾಗಿ ಕೊಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದಾಗುತ್ತೋ ಅದನ್ನು ಕೊಡಿ. ಆ್ಯಂಡ್ ಜೆಂಡರ್ನ ಕೊಟ್ಬಿಟ್ಟು ನೆಕ್ಸ್ಟ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಜಿಮೇಲ್ ಐ ಡಿ ಯಾವ ರೀತಿ ಇರಬೇಕು, ಆ ನೇಮ್ನ ಪರ್ಟಿಕ್ಯುಲರಾಗಿ ನೀವು ಇಟ್ಕೊಂಡಿದ್ರೆ ಅದನ್ನೇ ಕೊಡಿ. ನಾನಿಲ್ಲಿ ಸಿಂಪಲಾಗಿ ನನ್ನ ಮಗಳ ನೇಮ್ನ ಕೊಟ್ಬಿಟ್ಟು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲವೊಂದಷ್ಟು ಸಲ ಎರರ್ಸ್ ಬರುತ್ತೆ, ಕೆಳಗಡೆ ರೆಡ್ಡಾಗಿ ಕಾಣಿಸುತ್ತೆ. ಅದು ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ ಆ ನೇಮನ್ನ ಆ ರೀತಿ ತೋರಿಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಯುನೀಕಾಗಿ ಕೊಟ್ಕೊಳ್ಳಿ. ಅಥವಾ ನಿಮ್ಮ ಚಾನಲ್ ನೇಮ್ನ ಕೊಟ್ಕೊಳ್ತೀನಿ ಅಂದರೆ ಅದು ಬೆಟರೇ. ಬಿಕಾಸ್ ಒಂದು ಚಾನಲ್ ರಿಲೇಟೆಡ್ ಕಂಪ್ಲೀಟಾಗಿ ನಾನು ಒಂದು ಮೇಲ್ ಐ ಡಿನ ಯೂಸ್ ಮಾಡ್ತೀನಿ ಅಂತಂದರೆ ನೀವು ಚಾನಲ್ ನೇಮ್ನೇ ಕೊಟ್ಕೊಳ್ಳಿ. ಫಸ್ಟೇ ಚಾನಲ್ ನೇಮ್ನ ಡಿಸೈಡ್ ಮಾಡಿ ಇಟ್ಕೊಂಡು ಅದನ್ನೇ ಕೊಟ್ಕೊಳ್ಳಿ. ಈ ರೀತಿ ಒಂದಷ್ಟು ಸ್ಟೆಪ್ಸ್ಗಳು ಬರುತ್ತೆ ಫಾರ್ ಸೆಕ್ಯೂರಿಟಿ ಪರ್ಪಸ್. ಆ್ಯಂಡ್ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಐ ಅಗ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ 3-4 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೂ ಅಷ್ಟೇ ಎಕ್ಸೆಪ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈಗ ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಮತ್ತು ನಾವೀಗ ಯೂಟ್ಯೂಬ್ ಅಕೌಂಟಲ್ಲಿ ಹೋಗಿ ಲಾಗಿನ್ ಆಗಬೇಕು. ನೀವು ಯಾವ ಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಮೇಲ್ ಐ ಡಿಯಿಂದ ಲಾಗಿನ್ ಆಗಿ. ಕೆಳಗಡೆ ನಿಮಗೆ ನಂದು ಆಲ್ರೆಡಿ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ. ಸೊ ನೀವು ಇದು ನಂದು ಓಲ್ಡ್ ಐ ಡಿ, ನಾನೀಗ ಹೊಸ ಅಕೌಂಟಿಗೆ ಲಾಗಿನ್ ಆಗಿ ತೋರಿಸ್ತೀನಿ. ರೈಟ್ ಸೈಡ್ ಡೌನಲ್ಲಿ ನಿಮಗೆ ನಮ್ಮ ಚಾನೆಲ್ದು ಅಕೌಂಟ್ ಫೋಟೋ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಎಷ್ಟು ಬೇರೆ ಬೇರೆ ಅಕೌಂಟ್ಸ್ ಇದೆ ಅದೆಲ್ಲನೂ ಸಿಗುತ್ತೆ. ಸೊ ನ್ಯೂ ಅಕೌಂಟ್ ವಿತ್ ನ್ಯೂ ಮೇಲ್ ಐ ಡಿನ ಸರ್ಚ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಲಾಸ್ಟ್ ಒನ್ punarvi345@gmail.com ಅದು ಹೊಸ ಅದನ್ನ ಕ್ರಿಯೇಟ್ ಮಾಡಿದ್ದು. ಸೊ ಅದನ್ನು ಓಪನ್ ಮಾಡಿದೆ, ಆ ಅಕೌಂಟಿಗೆ ಸ್ವಿಚ್ ಆದೆ. ಸೊ ಫಸ್ಟ್ ಟೈಮ್ ಈ ರೀತಿ ಬರುತ್ತೆ. ಹೊಸ ಅಕೌಂಟ್ ಇತ್ತು, ಯೂಟ್ಯೂಬ್ ಹೊಸ ಅಕೌಂಟದು. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನೀವು ಕೆಳಗಡೆ ಎಲ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟಾಪಲ್ಲಿ ಕ್ರಿಯೇಟ್ ಆ ಚಾನಲ್ ಅನ್ನೋದೊಂದು ಆಪ್ಷನ್ ಸಿಗ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ 3 ಸ್ಟೆಪ್ಸನ್ನ ಕೇಳುತ್ತೆ. ಒಂದು ಪ್ರೊಫೈಲ್ ಫೋಟೋ, ನೀವು ಫಸ್ಟೇ ತೆಗೆದಿಟ್ಕೊಂಡಿದ್ರೆ ಕ್ಯಾಮ್ರಾ ಆ್ಯಕ್ಸೆಸ್ ಕೊಟ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಅಥವಾ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದನ್ನ ಬಿಟ್ಬಿಡಿ, ನೆಕ್ಸ್ಟ್ ಅಪ್ಲೋಡ್ ಮಾಡ್ಕೋಬೋದು ಯಾವಾಗಾದರೂ. ಚಾನಲ್ ನೇಮ್ ಫಸ್ಟೇ ಡಿಸೈಡ್ ಮಾಡ್ಕೊಂಡಿರ್ತೀರ ಅಲ್ವಾ, ಸೊ ಅದನ್ನು ಕೊಡಿ. ನಾನಿಲ್ಲಿ ಸಿಂಪಲಾಗಿ ಲಾವಣ್ಯ ಮಧು ವ್ಲಾಗ್ಸ್ ಅಂತ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಸೊ ಕೊಟ್ಟಾದ ನಂತರ ಕೆಳಗಡೆ ಒಂದು ಹ್ಯಾಂಡಲ್ ಆಟೋಮೆಟಿಕ್ಕಾಗಿ ಬರುತ್ತೆ, ಅದು ನಿಮಗೆ ಫ್ಯೂಚರ್ ಯೂಸ್ ಇದೆ, ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಕ್ರಿಯೇಟ್ ಚಾನಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಅಕೌಂಟ್ ಚಾನಲ್ ಓಪನ್ ಆಯಿತು. ಸೊ ಇಷ್ಟೇ ಪ್ರೊಸೆಸ್ಸು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು. ಸೊ ರಿಫ್ರೆಶ್ ಮಾಡಿ ತೋರಿಸ್ತೀನಿ ನೋಡಿ, ಲಾವಣ್ಯ ಮಧು ಬ್ಲಾಗ್ಸ್ ಅನ್ನೋ ಒಂದು ಚಾನಲ್ಲು ಓಪನ್ ಆಯಿತು. ಇವಾಗ ಇದಿಷ್ಟು ಯೂಟ್ಯೂಬ್ ಅಕೌಂಟ್ ಓಪನ್ ಆಯಿತು. ಇಷ್ಟೇ ಸ್ಟೆಪ್ಸು, ಸಿಂಪಲ್ಲು ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡೋದು. ಇದಾದಮೇಲೆ ಒಂದಷ್ಟು ಕೆಲಸಗಳಿದೆ, ಅದನ್ನು ನಾನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಬೇಸಿಕ್ ಸೆಟ್ಟಿಂಗ್ಸ್. ಸೊ ಗೈಸ್ ನೋಡಿದ್ರೆ ಅಲ್ವಾ ಈಗ ಯೂಟ್ಯೂಬ್ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡಿದೆ ಅಂತ. ಈಗ ನಾನು ಮೇಲ್ ಲಾಗಿನ್ ಆಗ್ತೀನಿ. ಸೊ ಇದು ನೋಡ್ತಾ ಇರ್ಬೋದು ಹೊಸದು. ಪುನರ್ವಿ 345 ಅಂತ ಹೇಳ್ಬಿಟ್ಟು ಚಾನಲ್ ಕ್ರಿಯೇಟ್ ಮಾಡಿದ್ದು. ಸೊ ಈಗ ಕ್ರೋಮಲ್ಲಿ ಲಾಗಿನ್ ಆಗೋಣ ಬನ್ನಿ. ಚಾನಲ್ ಏನೋ ಕ್ರಿಯೇಟ್ ಮಾಡಿದ್ದಾಯಿತು. ಕ್ರೋಮ್ನಲ್ಲಿ ಕೆಲವು ಸೆಟ್ಟಿಂಗ್ಸ್ಗಳನ್ನ ನೋಡೋಣ. ಕ್ರೋಮ್ನ ಓಪನ್ ಮಾಡಿದ ತಕ್ಷಣ studio.youtube.com ಇದನ್ನು ಟೈಪ್ ಮಾಡಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದಕ್ಕೆ ನನಗೆ ಪಾಪಪ್ ಬರ್ತಾ ಇದೆ. ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ
ಮೇಲ್ ಐ ಡಿ ಲಾಗಿನ್ ಆಗಿರ್ತೀರಲ್ಲ ಆ ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿದ್ದೀರಾ ಆ ಚಾನಲ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಲಾವಣ್ಯ ಮಧು ಬ್ಲಾಗ್ಸ್ ಕ್ರಿಯೇಟ್ ಆಗಿದೆ. ಈ ರೀತಿ ಕಾಣಿಸುತ್ತೆ ಫೋನಲ್ಲಿ ನಿಮಗೆ ಡ್ಯಾಶ್ ಬೋರ್ಡು. ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ನಾವು ರೈಟ್ ಸೈಡ್ ನಲ್ಲಿ ಸ್ಕ್ರೀನ್ ಝೂಮ್ ಮಾಡಿದ್ರೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ನೋಡ್ತಾ ಇರ್ಬೋದು ಇದು ಡ್ಯಾಶ್ ಬೋರ್ಡ್. ನೆಕ್ಸ್ಟ್ ಇರೋದು ಕಂಟೆಂಟ್. ಇಲ್ಲಿ ನೀವು ಯಾವ್ಯಾವ ಕಂಟೆಂಟನ್ನ ಹಾಕಿರ್ತೀರಾ ಅಂತ ಹೇಳ್ಬಿಟ್ಟು ನೋಡ್ಬೋದು. ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇ ಲಿಸ್ಟ್, ಪಾಡ್ಕಾಸ್ಟ್ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಅನಾಲಿಟಿಕ್ಸ್ ಬರುತ್ತೆ. ಅನಾಲಿಟಿಕ್ಸ್ ನಿಮ್ಮ ಚಾನಲಲ್ಲಿ 28 ಡೇಸ್ನಲ್ಲಿ ಎಷ್ಟು ವ್ಯೂಸ್ ಹೋಗಿದೆ, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದನ್ನೆಲ್ಲ ತೋರಿಸುತ್ತೆ. ನೆಕ್ಸ್ಟ್ ಬಂದು ಕಡೆ ಡಾಲರ್, ಕಾಪಿರೈಟ್ ಇಶ್ಯೂಸ್ ಏನಾದ್ರು ಬಂದಿದ್ರೆ ಇಲ್ಲೇ ಬರುತ್ತೆ. ಆ್ಯಂಡ್ ಆಡಿಯೋ ಲೈಬ್ರರಿ, ಇದು ಆಡಿಯೋ ಲೈಬ್ರರಿ. ತುಂಬ ಜನ ಕೇಳ್ತಾ ಇದ್ರು ಕಾಪಿರೈಟ್ಸ್ ಇಲ್ಲದೆ ಇರುವಂಥ ಮ್ಯೂಸಿಕ್ನ ಹೇಗೆ ತಗೊಳ್ಳೋದು ಅಂತ. ಇಲ್ಲೇನೆ ಆಡಿಯೋ ಲೈಬ್ರರಿನಲ್ಲಿ ತಗೊಳ್ಳೋದು. ನಾನು ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಈಗ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಪ್ರೈಮರಿ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಲ್ವಾ. ಸೊ ಈ ಸ್ಕ್ರೀನಿನ ಕೊನೆಯವರೆಗೂ ಸ್ಕ್ರಾಲ್ ಮಾಡಿ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ದು ಐಕಾನ್ ಕಾಣುತ್ತೆ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಒಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಜನರಲ್ ಸೆಟ್ಟಿಂಗ್ಸ್, ಚಾನೆಲ್ ಸೆಟ್ಟಿಂಗ್ಸ್, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್ಸ್ ಸುಮಾರಷ್ಟು ಆಪ್ಷನ್ಸ್ ಇದೆ. ಇದರಲ್ಲಿ ಒಂದಷ್ಟು ಬೇಸಿಕ್ ಸೆಟ್ಟಿಂಗ್ಸ್ಗಳನ್ನ ನಾವು ಮಾಡ್ಕೋಬೇಕು. ಒಂದೊಂದಾಗಿ ತೋರಿಸ್ತೀನಿ. ಫಸ್ಟು ಜನರಲ್ ಸೆಕ್ಷನಲ್ಲಿ ನಿಮಗೆ ಕರೆನ್ಸಿ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ USD, US ಡಾಲರ್ ಅಂತ ಇದೆ. ಇದು ಆ್ಯಸ್ ಇಟ್ ಈಸ್ ಹಾಗೆ ಬಿಟ್ಬಿಡಿ. ಸುಮಾರಷ್ಟು ಆಪ್ಷನ್ಸ್ಗಳು ಸಿಗುತ್ತೆ, ಬಟ್ ನಮ್ಗೆ ಅದು ಯಾವುದು ಬೇಡ. ಡಿಫಾಲ್ಟ್ ಏನಿದೆಯೋ ಅದೇ ಇರಲಿ. ನೆಕ್ಸ್ಟ್ ಬಂದು ನಿಮಗೆ ಚಾನೆಲ್ ಸೆಟ್ಟಿಂಗ್ಸ್. ಚಾನೆಲ್ ಸೆಟ್ಟಿಂಗ್ಸ್ನಲ್ಲಿ ನಿಮಗೆ 3 ಸಿಗುತ್ತೆ. ಬೇಸಿಕ್ ಇನ್ಫೋ, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಆ್ಯಂಡ್ ಫೀಚರ್ ಎಲಿಜಿಬಿಲಿಟಿ ಅಂತ. ಸೊ ಇದರಲ್ಲಿ ನಾನು ಕಂಟ್ರಿ ಆಫ್ ರೆಸಿಡೆನ್ಸ್ನ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಇಂಡಿಯನ್ ವ್ಯೂವರ್ಸ್ಗಳಿಗೆ ಇದು ನಮ್ಮ ವೀಡಿಯೋಸ್ ರೆಕಮೆಂಡೇಶನ್ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಕೀವರ್ಡ್ಸ್, ಈ ಕೀವರ್ಡ್ಸ್ ಅಂತಂದರೆ ಇದು ಚಾನೆಲ್ ರಿಲೇಟೆಡ್ ಕೀವರ್ಡ್ಸು. ಈ ರೀತಿ ನಾನು ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲೂ ಅಷ್ಟೇ ನಾನು ನಮ್ಮ ಚಾನಲ್ ಯಾವ್ದು ರಿಲೇಟೆಡೋ ಅದರದ್ದು ಕೀವರ್ಡ್ಸ್ನ ಹಾಕ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ನೀವು 500 ಕೀವರ್ಡ್ಸ್ನ ಹಾಕ್ಕೋಬೋದು. ಹಾಕ್ಕೊಳ್ಳಿ ಆಲ್ಮೋಸ್ಟ್ ಆಲ್. ಅಂದರೆ ಈಗ ಲಾವಣ್ಯ ಮಧು ಬ್ಲಾಗ್ಸ್, ಕನ್ನಡ ಬ್ಲಾಗ್ಸ್, ಡೈಲಿ ಬ್ಲಾಗ್ಸ್, ಅದೇ ರೀತಿ ಈ ಕುಕ್ಕಿಂಗ್ ಚಾನಲ್ ಅಂದರೆ ಕುಕ್ಕಿಂಗ್ ಬ್ಲಾಗ್ಸ್, ಈ ರೀತಿ 500 ಕೀವರ್ಡ್ಸ್ ತನಕ ಕೊಡ್ಬೋದು. ಸೊ ದಟ್ ನಮ್ಮ ಚಾನಲ್ ವಿಸಿಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬೇಸಿಕ್ ಇನ್ಫೋ ಆಯಿತು. ನೆಕ್ಸ್ಟ್ ಬಂದು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಜಾಸ್ತಿ ಏನೂ ಚೇಂಜ್ ಮಾಡೋದಿರಲ್ಲ, ಕೆಲವೊಂದಷ್ಟೇ ಚೇಂಜ್ ಮಾಡಬೇಕು. ಇಲ್ಲಿ ನಿಮ್ಮ ಚಾನಲ್ಲು ಕಿಡ್ಸ್ ರಿಲೇಟೆಡ್ ಚಾನಲಾ ಅಥವಾ ದೊಡ್ಡವ್ರುಗಳು ಕೂಡ ನೋಡ್ಬೋದು ಆ ಥರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋ ಅಂತ ಮತ್ತಿದ್ದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಚಾನಲ್ಲು ಕಿಡ್ಸ್ದಲ್ಲ, ದೊಡ್ಡವರು ಕೂಡ ನೋಡ್ಬೋದು ಅಂತ. ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಡಿಫಾಲ್ಟ್ ಏನಿದೆ ಹಾಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಫೀಚರ್ ಎಲಿಜಿಬಿಲಿಟಿ ಅಂತ. ಇಲ್ಲಿ ನಿಮಗೆ 3 ಆಪ್ಷನ್ ಸಿಗುತ್ತೆ. ಬೇಸಿಕ್, ಅಡ್ವಾನ್ಸ್ಡ್ ಆ್ಯಂಡ್ ಫೀಚರ್ ಎಲಿಜಿಬಿಲಿಟಿ. ಸೊ ಸದ್ಯಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ಟ್ಯಾಂಡರ್ಡ್ ಫೀಚರ್ಸ್ ಆ್ಯಂಡ್ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಷ್ಟೇ. ಸ್ಟ್ಯಾಂಡರ್ಡ್ ಫೀಚರ್ಸು ಬೈ ಡಿಫಾಲ್ಟ್ ಎನೇಬಲ್ ಆಗಿರುತ್ತೆ. ಈ ಇಂಟರ್ಮೀಡಿಯೇಟ್ ಫೀಚರ್ಸ್ ಬಂದು ನಿಮ್ಮ ವಿಡಿಯೋಸ್ 15 ಮಿನಿಟ್ಸ್ ಮೇಲಿದ್ದರೆ ಅಥವಾ ನೀವು ಕಸ್ಟಮ್ ಥಂಬ್ನೈಲ್ಸ್ಗಳನ್ನ ಹಾಕಬೇಕು ಅಂತಂದರೆ, ಲೈವ್ ಸ್ಟ್ರೀಮಿಂಗ್ ಎಲ್ಲ ಮಾಡಬೇಕು ಅಂತಂದರೆ ಇದು ಬೇಕು. ಇದನ್ನು ನೀವು ಆನ್ ಮಾಡ್ಕೊಳ್ಳೋದು ತುಂಬ ಈಸಿ. ಫೋನ್ ನಂಬರ್ ಕೊಟ್ಬಿಟ್ಟು ವೆರಿಫಿಕೇಷನ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಆನ್ ಆಗುತ್ತೆ. ಇನ್ನು ಇದು ಅಡ್ವಾನ್ಸ್ಡ್ ಫೀಚರ್ಸ್ ಬಂದು ನೀವು ಮಾನಿಟೈಸೇಷನ್ ಟೈಮ್ನಲ್ಲೂ ಕೂಡ ಆನ್ ಮಾಡ್ಕೋಬೋದು. ಸೊ ಇದಿಷ್ಟೇ ಬೇಸಿಕ್ ಸೆಟ್ಟಿಂಗ್ಸು. ಇನ್ನೊಂದು ಆಪ್ಷನ್ ಇದೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಮ ಚಾನಲ್ಗೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಏನು ಬೇಕೋ ಅದೆಲ್ಲ ಅಪ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಬೇಸಿಕ್ ಇನ್ಫೋ ಆ್ಯಂಡ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಬೇಸಿಕ್ ಇನ್ಫೋದಲ್ಲಿ
ಟೈಟಲು, ಡಿಸ್ಕ್ರಿಪ್ಷನು ಆ್ಯಂಡ್ ವಿಸಿಬಿಲಿಟಿ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಬಂದರೆ ಕೆಲವೊಂದಷ್ಟು ವೀಡಿಯೋಸ್ಗಳಲ್ಲಿ ಟೈಟಲ್ನ ಸೇಮ್ ಇಡೋದಕ್ಕೆ ಇಷ್ಟಪಡ್ತಾರೆ ಅಥವಾ ಮ್ಯಾಕ್ಸಿಮಮ್ ಒಂದು 90% ಸೇಮ್ ಇಡ್ತಾರೆ. ಅಂಥವ್ರು ಒಂದೇ ಸಲ ಇಲ್ಲಿ ಕೊಟ್ಬಿಟ್ರೆ ಎಲ್ಲ ವೀಡಿಯೋಸ್ಗೂ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಡಿಸ್ಕ್ರಿಪ್ಷನ್ ಕೂಡ ಅಷ್ಟೇ. ಅಥವಾ ಟೈಟಲ್ಸ್ ನಮಗೆ ಪ್ರತಿ ವಿಡಿಯೋಗೂ ಚೇಂಜ್ ಬೇಕು ಅಂತಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗಲೇ ಸ್ಪೆಸಿಫಿಕ್ ವಿಡಿಯೋಗೆ ಸ್ಪೆಸಿಫಿಕ್ ಟೈಟಲ್ ಡಿಸ್ಕ್ರಿಪ್ಷನ್ನ ಕೊಡ್ಬೋದು. ಬಟ್ ಈ ಫೆಸಿಲಿಟಿ ಏನಕ್ಕೆ ಅಂತಂದರೆ ನೀವು ಕೆಲವೊಂದಷ್ಟು ಹ್ಯಾಶ್ಟ್ಯಾಗ್ಸ್ಗಳು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕು, ನಿಮ್ಮದು ಕೊಲಾಬ್ರೇಷನ್ಸ್ ಐಡಿಗಳು ಅದನ್ನೆಲ್ಲ ಇಲ್ಲಿ ಹಾಕ್ಕೋಬೋದು. ಸೊ ದಟ್ ಎಲ್ಲ ವಿಡಿಯೋಗೂ ಕಂಪಲ್ಸರಿಯಾಗಿ ಆಟೋಮೆಟಿಕ್ಕಾಗಿ ಬರುತ್ತೆ. ಆ್ಯಂಡ್ ಇದು ಒಂದು ಇಂಪಾರ್ಟೆಂಟು ವಿಸಿಬಿಲಿಟಿ ಅಂತ ಇದೆಯಲ್ಲ ಇದು. ಇದರಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಪಬ್ಲಿಕ್, ಪ್ರೈವೇಟ್ ಆ್ಯಂಡ್ ಅನ್ಲಿಸ್ಟೆಡ್ ಅಂತ. ನಾನು ಸುಮಾರು ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಅದರಲ್ಲೆಲ್ಲ ಅನ್ಲಿಸ್ಟೆಡ್ ಇಡೋದಕ್ಕೆ ಹೇಳ್ತಾರೆ. ಸೊ ನಾನು ಕೂಡ ಅನ್ಲಿಸ್ಟೆಡ್ ಇಟ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪಬ್ಲಿಕ್ ಆಗಿಬಿಟ್ರೆ ಅದರಲ್ಲಿ ಏನೇ ಎರರ್ಸ್ ಅಥವಾ ಏನೇ ಮಿಸ್ಟೇಕ್ಸ್ ಇದ್ರೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಅನ್ಲಿಸ್ಟೆಡಲ್ಲಿ ಇಟ್ಕೊಂಡು ಮಿಕ್ಕಿದೇನಾದ್ರು ಚೇಂಜಸ್ಗಳು ಮಾಡ್ಕೋಬೋದು ಅಂತಂದರೆ ನಮ್ಗೆ ಇನ್ನೊಂದು ಚಾನ್ಸ್ ಕೂಡ ಸಿಗುತ್ತೆ. ಸೊ ಅನ್ಲಿಸ್ಟೆಡಲ್ಲೇ ಇಟ್ಕೊಳ್ಳಿ ಫಸ್ಟು. ಇದೊಂದು ಈ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್. ಈ ಅಡ್ವಾನ್ಸ್ ಸೆಟ್ಟಿಂಗ್ಸ್ನಲ್ಲಿ ನಾವು ಕ್ಯಾಟಗರಿನ ಕೊಡಬೇಕಾಗುತ್ತೆ. ಈಗ ಕ್ಯಾಟಗರೀಸ್ ಅಂತ ಬಂದರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಕ್ಯಾಟಗರೀಸ್ ಇದೆ. ತೋರಿಸ್ತೀನಿ ನಾನು. ನೋಡ್ತಾ ಇರ್ಬೋದು ಇಲ್ಲಿ ಕಾಮಿಡಿ, ಎಜುಕೇಷನ್, ಎಂಟರ್ಟೈನ್ಮೆಂಟ್, ಫಿಲ್ಮ್ಸ್, ಬ್ಲಾಗ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ರೀತಿ. ಸೊ ನಮ್ಮದು ಬ್ಲಾಗಿಂಗ್ ಅಂದರೆ ಬ್ಲಾಗಿಂಗ್ ಕ್ಯಾಟಗರಿಗೆ ಬರುತ್ತೆ. ಪೀಪಲ್ಸ್ ಆ್ಯಂಡ್ ಬ್ಲಾಗ್ಸ್ ಇದನ್ನೇ ನಾನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿದೆ. ಸೊ ನಮ್ಮದು ಕನ್ನಡದಲ್ಲಿ ಹಾಕಿ ಸೆಲೆಕ್ಟ್ ಮಾಡ್ಕೋಬೇಕು. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ನು ನಾವು ಮಿಕ್ಸ್ ಹಾಕ್ತೀವಲ್ವ, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಯೂಸ್ ಮಾಡ್ಕೊಂಡು ಹಾಕ್ತೀವಲ್ಲ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಬೇಸಿಕ್ ಡಿಫಾಲ್ಟ್ ಸೆಟ್ಟಿಂಗ್ಸ್. ಇದಿಷ್ಟು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಈಗ ಬೇಸಿಕ್ ಸೆಟ್ಟಿಂಗ್ಸ್ನ ನೋಡಿದ್ವಿ. ನನಗೆ ಇನ್ನೊಂದಷ್ಟು ಕಾಮೆಂಟ್ಸ್ಗಳು ಬಂದಿತ್ತು, ನಮಗೆ ಕಾಪಿ ರೈಟ್ಸ್ ಇಲ್ದಿರೋ ಮ್ಯೂಸಿಕ್ನ ಹೇಗೆ ತಗೊಳ್ಳೋದು, ಎಲ್ಲಿ ತಗೊಳ್ಳೋದು ಅಂತ. ಸೊ ನಿಮಗೆ ಇಲ್ಲೇ ಆಪ್ಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲಾಸ್ಟ್ ಆಪ್ಷನ್ನು ಝೂಮ್ ಮಾಡ್ಬಿಟ್ಟು ತೋರಿಸ್ತೀನಿ. ಈ ಆಪ್ಷನ್ನು ಇದು ಆಡಿಯೋ ಲೈಬ್ರರಿ ಇದೆ. ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು ನೀವು, ಇದು ಆಡಿಯೋ ಲೈಬ್ರರಿ. ಸೊ ಈ ಆಡಿಯೋ ಲೈಬ್ರರಿನಲ್ಲಿ ನಿಮಗೆ ಯೂಟ್ಯೂಬ್ ಕಡೆಯಿಂದನೇ ತುಂಬ ಸಾಂಗ್ಸ್ಗಳನ್ನ ಕೊಡ್ತಾರೆ. ಸೊ ಈ ಸಾಂಗ್ಸ್ಗಳನ್ನ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕಾಪಿರೈಟ್ ಇಶ್ಯೂಸ್ಗಳು ಬರೋದಿಲ್ಲ. ನಾನ್ ಕಾಪಿರೈಟ್ ಸಾಂಗ್ಸ್ಗಳಿದೆ. ಇದರಲ್ಲಿ ತುಂಬಾ ಕ್ಯಾಟಗರೀಸ್ ಇದೆ ಆ್ಯಂಡ್ ಫಿಲ್ಟರ್ ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾವು ಚೂಸ್ ಮಾಡಿಕೊಂಡ್ರೆ ನಾವೇ ಸರ್ಚ್ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಯಾವ ಜಾನರ್ ಸಾಂಗ್ಸ್ ಬೇಕು ಅಂತ. ಬೇಸ್ಡ್ ಆನ್ ಟ್ರ್ಯಾಕ್ ಟೈಟಲ್ಲು ಅಥವಾ ಮೋಡು, ಆರ್ಟಿಸ್ಟ್ ನೇಮು, ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಅದನ್ನು ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಸೊ ಪರ್ಟಿಕ್ಯುಲರ್ ಸಾಂಗು ಸಿಗುತ್ತೆ. ನನ್ನ ಚಾನಲ್ಗೆ ನಾನೀಗ ಹೋಗ್ತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಇದೆ. ಫಸ್ಟ್ ವಿಡಿಯೋನೇ ಓಪನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮ್ಯೂಸಿಕ್ ಅಂತ ಇಲ್ಲಿ ನೇಮ್ ಇದೆ. ಕಾಲ್ಮಿತಿ ರೆವ್ ಅಂತೇನೋ ಇದೆ. ಈ ನೇಮ್ನ ನೀವು ಬೇರೆ ಯಾವುದಾದ್ರೂ ವಿಡಿಯೋಸ್ಗಳಲ್ಲಿ ನೋಡಿರ್ತೀರ. ಆ ಆಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಆವಾಗ ನೀವು ಆ ನೇಮ್ನ ನೋಡಿಕೊಂಡು ಸರ್ಚ್ ಮಾಡ್ಬೋದು. ಈಗ ನಾನು ಕಾಮಿಟಿ ಅಂತ ಇದೆ, ಇದನ್ನು ಸರ್ಚ್ ಮಾಡ್ತೀನಿ, ನೋಡೋಣ ಅಲ್ಲಿ ಫಿಲ್ಟ್ರಲ್ಲಿ ಬರುತ್ತೆ ಅಂತ. ಟ್ರ್ಯಾಕ್ ಟೈಟಲ್ ಅಂತ ಇದೆ ಅಲ್ವಾ, ಸೊ ಆ ಫಿಲ್ಟರ್ನ ಹಾಕೋತೀನಿ. ಟ್ರ್ಯಾಕ್ ಟೈಟಲ್ನ ಕೊಡಿ, CALMITY ಕಾಮಿಟಿ ಅಂತ ಇತ್ತು. ಅಪ್ಲೈ. ಸೊ ನೋಡ್ಬೋದು ನೀವೀಗ ನಾನು ಕೊಟ್ಟಂಥ ಸಾಂಗು ಈಗ ಬಂತು. ಇದೇ ರೀತಿ ನೀವು ಇಲ್ಲಿ ಸುಮಾರು ಫಿಲ್ಟರ್ಸ್ಗಳಿದೆ, ಅದನ್ನು ಟ್ರೈ ಮಾಡ್ಬೋದು. ಈಗ ಟ್ರ್ಯಾಕ್ ಟೈಟಲ್ ಬೇಡ ಅಂತಂದರೆ ನೀವು ಮೋಡ್ಸ್ ಆಫ್ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಆರ್ಟಿಸ್ಟ್ ನೇಮ್ ಬೇಕಾದರೆ ಆರ್ಟಿಸ್ಟ್ ನೇಮ್ ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ ಸರ್ಚ್ ಮಾಡ್ಕೋಬೋದು ನೀವು. ಫ್ಲೂಟ್ ಸಾಂಗ್ಸ್ ಬೇಕು ಅಂತಂದರೆ ಫ್ಲೂಟ್ ಅಂತ ಹೊಡೆದ್ರೆ ಅದೇ ರಿಲೇಟೆಡ್ ಸಾಂಗ್ಸ್ಗಳು ಬರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ.
ಇದನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡೋದಕ್ಕೆ ಅಗೇನ್ ಅಂತ ತೋರಿಸ್ತಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸಾಂಗ್ ಬೇಕೋ ಡೌನ್ಲೋಡ್ ಮಾಡಿದ್ರೆ ಆರಾಮ್ಸೆ ಆಗಿ ನಿಮ್ಮ ಫೋನಲ್ಲಿ ಅದು ಸ್ಟೋರ್ ಆಗುತ್ತೆ. ಸೊ ಇದೇ ರೀತಿ ನೀವು ಕಾಪಿ ರೈಟ್ಸ್ ಬರದೇ ಇರುವಂತಹ ಮ್ಯೂಸಿಕ್ನ ತಗೊಳ್ಳೋದು. ಯೂಟ್ಯೂಬ್ನಲ್ಲಿ ತುಂಬ ಚೆನ್ನಾಗಿ ಕೇಳಿದ್ರಿ, ಇದನ್ನ ನೋಡಿ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ನೋಡಿ, ಈಗ ಮಗು ಅಳ್ತಾ ಇರೋ ಥರ, ನೀರು ಬೀಳೋ ಥರ, ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ಗಳಾಗಿರ್ಬೋದು, ಮಗು ನಗ್ತಾ ಇರೋ ಥರ ಎಲ್ಲ ರೀತಿಯ ಸೌಂಡ್ಸ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ಬಟ್ ನಿಮಗೆ ನಿಮ್ಮ ವೀಡಿಯೋಸ್ಗೆ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟನ್ನು ಹುಡುಕಿ ಡೌನ್ಲೋಡ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ನಿಮ್ಮ ವೀಡಿಯೋಸ್ಗೆ ಯೂಸ್ ಮಾಡ್ಕೋಬೋದು. ಈಗ ಕ್ಲಿಕ್ ಮಾಡೋದಾಗಿರ್ಬೋದು, ತುಂಬ ಚೆನ್ನಾಗಿದೆ ಆಪ್ಷನ್ಸ್ಗಳು. ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೊಳ್ಳಿ. ಈ ಕಡೆ ನೀವು ರೈಟ್ ಸೈಡ್ಗೆ ಬಂದರೆ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಅನ್ನೋ ಆಪ್ಷನ್ ಬರುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಇದನ್ನು ನಿಮ್ಮ ವೀಡಿಯೋಸ್ಗಳಿಗೆ ಎಡಿಟಿಂಗ್ ಆ್ಯಪ್ಸಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲೇ ನೀವು ತಗೊಳ್ಳುವಂಥದ್ದು ಇದು. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆಡಿಯೋ ಲೈಬ್ರರಿ ಇದೇನೆ, ಆಡಿಯೋ ಲೈಬ್ರರಿ. ಇಲ್ಲಿ ಹೋಗಿ ನಿಮ್ಮ ಆಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಗೈಸ್, ಈಗ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡೋದು, ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಅದು ಬೇಸಿಕ್ ಸೆಟ್ಟಿಂಗ್ಸ್ ಏನೇನು ಮಾಡ್ಕೋಬೇಕು ಕ್ರೋಮ್ನಲ್ಲಿ, ಅದು ಕಂಪ್ಲೀಟ್ ಸೆಟಪ್ನ ಹೇಳ್ಕೊಟ್ಟಿದ್ದೀನಿ. ನಾನು ಹೇಗೆ ನನ್ನ ಚಾನಲ್ಗೆ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳಿದ್ದೀನಿ. ನಾನು ಕೂಡ ಅಷ್ಟೇ ಸುಮಾರು ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ನನಗೆ ಯಾವುದು ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೋ ಅದಷ್ಟನ್ನು ನನ್ನ ಚಾನಲಿಗೆ ಏನನ್ನು ನಾನು ಮಾಡ್ಕೊಂಡಿದ್ದೆ ಅದಷ್ಟನ್ನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ನೀವು ಇದನ್ನೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ. 3-4 ವೀಡಿಯೋಸ್ಗಳನ್ನ ನೋಡಿ ಅದರಲ್ಲಿ ನಿಮ್ಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ವಿಡಿಯೋನ ಅಪ್ಲೋಡ್ ಮಾಡೋದು ಕೂಡ ಇದೇ ವಿಡಿಯೋದಲ್ಲಿ ಹಾಕ್ಬೋದಿತ್ತು, ಬಟ್ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ. ಸೊ ನಾನು ಪಾರ್ಟ್ 2 ಅನ್ನೋ ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ನಾನು YT ಸ್ಟುಡಿಯೋ ಆ್ಯಪ್ ಅಂತ ಇದೆ, ಯೂಟ್ಯೂಬ್ ರಿಲೇಟೆಡು ಎಲ್ಲ ನಾವು ಅದರಲ್ಲೇ ನೋಡ್ಕೋಬೋದು. ವಾಚ್ ಟೈಮ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಮಗೆ ಮಾನಿಟೈಸೇಷನ್ ಆಗೋದಕ್ಕೆ ಕ್ರೈಟೀರಿಯಾ ಏನೇನು ಬೇಕು ಅದನ್ನೆಲ್ಲ ಡೈಲಿ ಅಲ್ಲಿ ನೋಡ್ಕೋಬೋದು. ಆ್ಯಪ್ ಅದು, ಅದರದ್ದು ಕಂಪ್ಲೀಟ್ ಡೀಟೇಲ್ಸು ಆ್ಯಂಡ್ ವಿಡಿಯೋನ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಬಿಕಾಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಟ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಆ್ಯಂಡ್ ವಿಡಿಯೋ ಕೂಡ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ಕೆಲವ್ರಿಗೆ ಜಿಮೇಲ್ ಐ ಡಿ ಎಲ್ಲ ಕ್ರಿಯೇಟ್ ಮಾಡೋದು ಗೊತ್ತಿರುತ್ತೆ ಬೇಸಿಕ್ಕು, ಬಟ್ ಬೇಸಿಕ್ ಸೆಟ್ಟಿಂಗ್ಸ್ಗಳನ್ನ ನೋಡ್ಕೋಬೇಕಾಗಿರುತ್ತೆ. ಅಂಥವ್ರು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತಂದರೆ ನಿಮಗೆ ಯಾವ ಪಾರ್ಟಿಗೆ ಬೇಕೋ ಆ ಪಾರ್ಟಿಗೆ ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಿ, ನೋ ಪ್ರಾಬ್ಲಮ್. ಬಿಕಾಸ್ ಟೈಮ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಪಾರ್ಟಿಗೆ ಹೋಗಿ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಆ ಪಾರ್ಟ್ನ ವಿಡಿಯೋ ನೋಡಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.